ಈಗ ಬೆಂಗಳೂರಲ್ಲಿ ರೋಡ್ ಲಾಕ್ಡೌನ್ ಏನಿದು, ಏನು ಸಮಾಚಾರ? ಬೆಂಗಳೂರು ಅಭಿವೃದ್ಧಿ ಮಂತ್ರಿ ನೋಡಲೇಬೇಕಾದಂಥ ಒಂದು ದೊಡ್ಡ ಸ್ಟೋರಿ ಇದು. ಏನದು ಹಕ್ಕಿಕತ್ತು? ಸ್ಟೇ ಟ್ಯೂನ್ಡ್ ಆ್ಯಂಡ್ ಲೆಟ್ಸ್ ಹಾವ್ ಅ ಲುಕ್. ಬೆಂಗಳೂರು ಅಭಿವೃದ್ಧಿ ಮಂತ್ರಿ KBG ಕೃಷ್ಣ ಬೈರೇಗೌಡರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಫುಟ್ಪಾತ್ ತೆರವು ಬಿಟ್ಟು ರೋಡ್ ಲಾಕ್ಡೌನ್ಗೆ ಇಳಿದಿದೆ GBA ಟೀಮ್. ಒಂದೇ ರಸ್ತೆಯನ್ನ ಲಾಕ್ ಮಾಡಿಬಿಟ್ಟಿದೆ GBA ಅಧಿಕಾರಿಗಳ ಟೀಮ್. ಸಾವಿರಾರು ಜನ ಓಡಾಡೋ ರೋಡನ್ನೇ ಬಂದ್ ಮಾಡಿದ್ದಾರೆ ಅಧಿಕಾರಿಗಳು. ಸ್ಥಳೀಯರ ದೂರಿನ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ವರದಿ ಮಾಡಿದೆ ನಿಮ್ಮ ಅಶ್ವವೇಗ ಟೀಮ್. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬೆಂಗಳೂರಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಕೃಷ್ಣ ಬೈರೇಗೌಡರು ಮಸ್ಟ್ ಅಂಡ್ ಶುಡ್ ವಾಚ್ ದ ಸ್ಟೋರಿ. ಒಂದೇ ರಸ್ತೆಯನ್ನ ಲಾಕ್ ಮಾಡಿದೆ. ಎಸ್, GBA ಅಧಿಕಾರಿಗಳ ಟೀಮ್. ಏನ್ರಿ ನಡೀತಾ ಇದೆ? ಒಂದು ಅಧಿಕಾರ ಕೊಟ್ಟಿದ್ದಾರೆ ಜನ ಅಂತ ಹೇಳಿದಾಗ ನಿಮಗೆ ಹೇಗೆ ಬೇಕಾದಾಗೆ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ. ಜನರಿಗೆ ಪೂರಕವಾಗೋ ಹಾಗೆ ನೀವು ನಡ್ಕೊಳ್ಬೇಕಾ, ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಿಮ್ಮ ದರ್ಪಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕಾ? ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕಲ್ವೇನ್ರಿ ಮಿನಿಸ್ಟರ್ ಸಾಹೇಬ್ರೆ? ಯೋಚನೆ ಮಾಡಬೇಕಲ್ವಾ? ದಟ್ ಈಸ್ ದ ಪಾಯಿಂಟ್. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ಸೇಮ್ ಸ್ಟೋರಿ. ಪ್ರಭಾವಿಗಳ ಪರ ಪಾಲಿಕೆ ದರ್ಬಾರ್. ರಸ್ತೆಯಲ್ಲಿ ಕಸ ಹಾಕ್ತಾರೆ ಅನ್ನೋ ನೆಪ, ಆದರೆ ಪ್ರಭಾವಿಗಳಿಂದ ಒಂದು ರಸ್ತೆ ಮಾತ್ರ ಬಂದ್ ಆಗಿದೆ. ಗಿರಿನಗರದ 50 ಫೀಟ್ ರಸ್ತೆ ಬಳಿಯ ಆವಲಹಳ್ಳಿ BSNL ಕಚೇರಿ ಬಳಿ ರೋಡ್ ಲಾಕ್. ವಿಜಯನಗರ MLA ಎಂ ಕೃಷ್ಣಪ್ಪ ಕ್ಷೇತ್ರದಲ್ಲಿ GBA ಟೀಮ್ ದರ್ಬಾರ್ ಮಾಡ್ತಾ ಇದೆ, ರಸ್ತೆ ಬಂದ್ ಮಾಡ್ತಾ ಇದೆ. ಶೀಟ್ಸ್ ಹಾಕಿ 100 ಮೀಟರ್ ರಸ್ತೆಯನ್ನೇ ಬಂದ್ ಮಾಡಿದೆ GBA ಟೀಮ್. ಈ ರಸ್ತೆ ಬಂದ್ ಕಾರಣ ಕಿಲೋಮೀಟರ್ ಗಟ್ಟಲೆ ಸುತ್ತಿಕೊಂಡು ಓಡಾಡೋ ಸನ್ನಿವೇಶ ನಿರ್ಮಾಣ ಆಗಿದೆ ರೀ. ಬ್ರ್ಯಾಂಡ್ ಬೆಂಗಳೂರಿಗೆ ಶ್ರಮಿಸ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಅವರಿಗಿದು ಖಂಡಿತವಾಗ್ಲೂ ಕೂಡ ಶಾಕಿಂಗ್ ಸುದ್ದಿ. ಬೆಂಗಳೂರು ಅಭಿವೃದ್ಧಿ ಸಚಿವರು ಈ ರಸ್ತೆ ದಾದಾಗಿರಿಗೆ ಅವಕಾಶ ಕೊಡ್ತಾರಾ? ಸಚಿವ ಕೃಷ್ಣ ಬೈರೇಗೌಡ್ರೆ ದಯವಿಟ್ಟು ಉತ್ತರಿಸಿ. ಇಲ್ಲ, ಮೊದಲು ರಸ್ತೆ ಬಂದ್ ತೆರವು ಮಾಡಿಸಿ. ಇದು ಬರೀ ಅಶ್ವವೇಗ ಟೀಮ್ನ ಕಳಕಳಿ ಅಲ್ಲ, ಅಲ್ಲಿಯ ಜನರ ಪ್ರಾರ್ಥನೆ, ನಿವೇದನೆ. ರಸ್ತೆಯಲ್ಲಿ ಕಸ ಹಾಕ್ತಾರೆ ಅನ್ನೋ ನೆಪ ಇಟ್ಕೊಂಡು ಪ್ರಭಾವಿಗಳಿಂದ ರಸ್ತೆ ಲಾಕ್ ಮಾಡಿಸೋದಿದ್ದು ಯಾವ ಸೀಮೆ ನ್ಯಾಯ ಕಣ್ರಿ? ಎಲ್ಲಿ ನಡೆದಿರೋದಿದು? ಬೆಂಗಳೂರಿನ ಗಿರಿನಗರದ 50 ಫೀಟ್ ರೋಡಲ್ಲಿ ಶೀಟ್ಸ್ ಹಾಕಿ 106 ಮೀಟರ್ ರಸ್ತೆನೇ ಬಂದ್ ಮಾಡಿಬಿಟ್ಟಿದ್ದಾರೆ GBA ಅಧಿಕಾರಿಗಳು. ಘನಂದಾರಿ ಕೆಲಸ ಮಾಡಿದ್ದೀವಿ ಅನ್ನೋ ಹುಮ್ಮಸ್ಸಲ್ಲಿ, ದರ್ಪದಲ್ಲಿ ಆ ಅಧಿಕಾರಿಗಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ಶ್ರಮಿಸುತ್ತಿರುವ ಕೃಷ್ಣ ಬೈರೇಗೌಡ್ರೆ ದಯವಿಟ್ಟು ಸ್ವಲ್ಪ ಗಮನ ಹಾಕಿ. ರಸ್ತೆ ದಾದಾಗಿರಿಗೆಲ್ಲ ನೀವು ಅವಕಾಶ ಮಾಡಿಕೊಡ್ತೀರಾ? ಗೌಡ್ರೆ ಉತ್ತರಿಸಿ. ಇಲ್ಲ, ಮೊದಲು ರಸ್ತೆ ಬಂದು ತೆರವು ಮಾಡಿಸಿ ಅನ್ನೋದು ಆ ಕ್ಷೇತ್ರದ ಜನತೆಯ ಒಕ್ಕೊರಲ ಮನವಿ ರೀ. ರೋಡ್ಗಳಿರೋದು ಏನಕ್ಕೆ? ಹೌದು, ಕಸ ಹಾಕೋಕ್ಕಂತೂ ಅಲ್ವೇ ಅಲ್ಲ, ಕರೆಕ್ಟ್. ಆದರೆ ಕಸ ನೋಡಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಹಿಂಗಿದೆ, ಓಡಾಡೋಕ್ಕೆ ಇಲ್ಲ. ಕಿಲೋಮೀಟ್ರ್ ಗಟ್ಟಲೆ ಹಿಂಗೆ ಮಾಡಿಬಿಟ್ರೆ ಆ ರೋಡಲ್ಲಿ ಹೋಗೋರು, ಅರ್ಜೆಂಟ್ ಕೆಲಸ ಇರೋರು, ಅರ್ಜೆಂಟ್ ಅಲ್ವೋ? ನೀವು ಹಿಂಗೆ ಮಾಡೋದು ಸರಿನಾ? ಅದರಲ್ಲೂ ಕೂಡ ದಬ್ಬಾಳಿಕೆ ಮಾಡೋದು, ದರ್ಪ ತೋರಿಸೋದು, ಒಂದು ಸರಿಯಾಗಿ ಸ್ಪಂದನೆ ಮಾಡುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ, ಹ್ಯುಮ್ಯಾನಿಟಿ ಇಲ್ಲ. ದಟ್ ಈಸ್ ದ ನ್ಯೂಸ್. ಅದನ್ನು ನಾವು ನೋಡಬೇಕಾಗಿದೆ. ಎಸ್, ಬೆಂಗಳೂರು ಅಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ನೋಡಲೇಬೇಕಾದಂಥ ಈ ಒಂದು ದೊಡ್ಡ ಸ್ಟೋರಿಯನ್ನು, ಬಿಗ್ ಸ್ಟೋರಿನ ನಾವೀಗ ತೋರಿಸ್ತೀವಿ. ನನ್ನ ಕಲೀಗ್, ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ಅವರು ಸ್ಥಳೀಯ ಜೀವನ್ ಆ ವ್ಯಕ್ತಿಯ ಜೊತೆ ಸೇರಿ ಈ ಒಂದು ಸ್ಟೋರಿ ಮಾಡಿದ್ದಾರೆ. ನೋಡಲೇಬೇಕಾದಂಥ ಸ್ಟೋರಿ, ಬನ್ನಿ ನೋಡೋಣ. ನಾವು ಈಗ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅವಲಹಳ್ಳಿ 50 ಫೀಟ್ ರೋಡ್ ಏನಿದೆ ಆ BSNL ಬಿಲ್ಡಿಂಗ್ನ ಬದಿನಲ್ಲಿದ್ದೀವಿ. ಇದು ದೀಪಾಂಜಲಿ ನಗರ ವಾರ್ಡ್ಗೆ ಸೇರುತ್ತೆ. ಇಲ್ಲಿ ನಮ್ಮ ಸ್ಥಳೀಯ ನಾಯಕರಾದ ಒಬ್ಬರು ಜೀವನ್ ಅವರಿದ್ದಾರೆ. ಅವರು ಈ BBMPಯ ಒಂದು ಹೊಸ ಸ್ಕೀಮ್ ಬಗ್ಗೆ ಹೇಳ್ತಾರೆ. ಆ ಸ್ಕೀಮ್ ಕೇಳಿ ನಿಮಗೂ ನಗೆಪಾಟ್ಲು ಅನಿಸ್ಬೋದು. ಅದೇನು ಅಂತ ಹೇಳೋಣ ಸರ್. ನಮಸ್ಕಾರ. ನಮಸ್ಕಾರ. ಇವತ್ತಿನ ಈ ಜಾಗದ್ದು ಏನು ಇದೆ ವಿಶೇಷ ಅದನ್ನು ಹೇಳಿ ಸರ್.
ಈಗ ಎಲ್ರಿಗೂ ಗೊತ್ತಿದೆ, ಇವತ್ತು ಬೆಂಗಳೂರು ಅಂದರೆ ಒಂದು ಕಸದ ನಗರ ಅಂತ ಫೇಮಸ್ ಆಗಿರುವಂಥದ್ದು. ಹಾಗಾಗಿ GBA ಅಧಿಕಾರಿಗಳು ನಾನಾ ರೀತಿಯ ಕಸರತ್ತುಗಳನ್ನು, ಕಸಮುಕ್ತ ಬೆಂಗಳೂರನ್ನಾಗಿ ಮಾಡೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನು GBA ಅಧಿಕಾರಿಗಳು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಇರುವಂಥ GBAಯಲ್ಲಿ ಬರುವಂಥ ಹೆಲ್ತ್ ಡಿಪಾರ್ಟ್ಮೆಂಟು ಸೇರಿ ಮಾಡ್ತಾ ಇರುವಂಥದ್ದು. ಇವತ್ತೇನಾಗಿದೆ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ದೀಪಾಂಜಲಿ ನಗರ ವಾರ್ಡ್ನಲ್ಲಿ ಕಸ ಹಾಕ್ತಾರೆ ಮತ್ತು ಗಲೀಜು ಮಾಡ್ತಾರೆ ಅಂತ ಹೇಳಿ GBA ಅಧಿಕಾರಿಗಳು GBAಗೆ ಸೇರಿರುವಂಥ ರಸ್ತೆ, ಆ ರಸ್ತೆಯನ್ನೇ ಮುಚ್ಚಿರುವಂಥದ್ದು. ಈ ನಾವೇನು ನಿಂತಿದ್ದೀವಿ, ಇಲ್ಲಿ ಏನು ಶೀಟ್ ಹಾಕಿದ್ದಾರೆ, ಇದು ಕಂಟಿನ್ಯೂಯೇಷನ್ ರಸ್ತೆ. ಈ ಕಾರ್ನರಲ್ಲಿ ಇದೇನು BSNLಗೆ ಸೇರಿರುವಂತಹ ಸ್ಥಳ, ಅದ್ರ ಹಿಂದೆಗಡೆ ಒಂದು ಖಾಲಿ ಜಾಗ ಇದೆ. ಅದ್ರ ಹಿಂದೆಗಡೆ ಜನ ಏನು ಮಾಡ್ತಿದ್ರು ಅಂದರೆ ಬಂದು ಬ್ಲ್ಯಾಕ್ ಸ್ಪಾಟ್ ಮಾಡಿದ್ರು. ಆ ಬ್ಲ್ಯಾಕ್ ಸ್ಪಾಟ್ ಮಾಡಿರೋದು ಒಂದು ಕಡೆ ಆದರೆ, ಮತ್ತೊಂದು ರಾತ್ರಿ ಆಗ್ತಿದ್ದಂಗೆ ಬೇರೆ ಬೇರೆ ರೀತಿಯ ಯೂರಿನಲ್ಸ್ ಮಾಡೋದು, ಇನ್ನೊಂದು ಮಾಡೋದು ಅಂತ ಹೇಳಿ ತೊಂದರೆ ಆಗ್ತಿತ್ತು ಅಂತ ಹೇಳಿ ಇಲ್ಲಿ ರಸ್ತೆಯನ್ನೇ ಮುಚ್ಚಿರುವಂಥದ್ದು. ಇದು GBAಗೆ ವ್ಯಾಪ್ತಿಗೆ ಸೇರಿರುವಂತಹ ರಸ್ತೆ. ನಾವು ನೋಡ್ಬೋದು, ಇಲ್ಲಿ ಮೋರಿ ಇದೆ, ಟಾರ್ ಹಾಕಿದ್ದಾರೆ, ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. BBMP ಅವರು GBA ಅವರು ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ಆದರೆ ಆ ಮೂಲೆ ಒಂದು ಜಾಗದಲ್ಲಿ ಗಲೀಜು ಮಾಡ್ತಾರೆ ಅಂತ ಹೇಳಿ ಈ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ. ಇದು ಯಾವ ರೀತಿಯಾಗಿ, ಯಾಕೆಂದರೆ ನಾವು ಸ್ಥಳೀಯವಾಗಿರುವಂತಹ ಅಧಿಕಾರಿಗಳಿಗೆ, ಏನು GBA ಅಧಿಕಾರಿಗಳಿಗೆ ಇದ್ರ ಬಗ್ಗೆ ತಿಳಿಸಿದ್ವಿ. ನೋಡಿ, ಕಸ ಹಾಕ್ತಾರೆ, ಬ್ಲ್ಯಾಕ್ ಸ್ಪಾಟ್ ಆಗುತ್ತೆ ಅಥವಾ ಯೂರಿನಲ್ಸ್ ಮಾಡ್ತಾರೆ ಅಂದರೆ ಅದರ ಜವಾಬ್ದಾರಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸೇರಿರುವಂಥದ್ದು. ಅದನ್ನು ಸ್ವಚ್ಛತೆಗೊಳಿಸಬೇಕು. ಅಲ್ಲಿ ಏನು ಗಲೀಜಾಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಅಂತಲೇ ನಾವು ಹೆಲ್ತ್ ಅಂತ ಇಟ್ಟಿದ್ದೀವಿ. ಆದರೆ ಅವರು ಕೆಲಸವನ್ನು ಮಾಡೋಕ್ಕಾಗ್ದಲೇ ಅವರ ನಿರ್ಲಕ್ಷ್ಯದಿಂದ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಸಾರ್ವಜನಿಕರಿಗೆ ಕೋರ್ಟ್ಗಳೇನು ಹೇಳುತ್ತೆ, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿ ಇದ್ದರೆ ಅದು ಯಾವುದೇ ಖಾಸಗಿ ವ್ಯಕ್ತಿಯ ಆಸ್ತಿಯಾಗಿರಲಿ, ಜಮೀನಾಗಿರಲಿ, ಅದನ್ನು ಪಡ್ಕೋಬೋದು ರಸ್ತೆ ಮಾಡೋದಕ್ಕೆ, ಮಗದೊಂದು ಮಾಡೋದಕ್ಕೆ, ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿ ಆದರೆ ಅಂತ. ಆದರೆ ಇಲ್ಲಿ ಸಾರ್ವಜನಿಕ ರಸ್ತೆಯನ್ನೇ, ಸಾರ್ವಜನಿಕರು ಕಸ ಹಾಕ್ತಾರೆ, ಬ್ಲ್ಯಾಕ್ ಸ್ಪಾಟ್ ಮಾಡ್ತಾರೆ ಅಂತ ಹೇಳಿ ಸಾರ್ವಜನಿಕ ರಸ್ತೆಯನ್ನೇ ಬ್ಲಾಕ್ ಮಾಡಿರುವಂಥದ್ದು. ನನ್ನ ಪ್ರಕಾರ ಇದು ಇಡೀ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕಸದ ವಿಚಾರಕ್ಕೆ ರಸ್ತೆಯನ್ನೇ ಮುಚ್ಚಿರುವಂಥದ್ದು ನಾನು ಎಲ್ಲೂ ನೋಡಿಲ್ಲ. ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ನಾನು ನೋಡಿಲ್ಲ. ವಿಜಯನಗರದಲ್ಲಿ ಯಾಕೆ ಇದು ಈ ರೀತಿಯಾಗಿ ಆಗಿರುವಂಥದ್ದು? ಎರಡೂ ಬದಿಯಲ್ಲಿ ಏನು ಬರ್ತಾರೆ ಜನ, ಎರಡೂ ಬದಿಯಲ್ಲೂ ರಸ್ತೆಯನ್ನು ಮುಚ್ಚಿರುವಂಥದ್ದು. ಇದು ಬೇಜವಾಬ್ದಾರಿತನ. ಯಾಕೆಂದರೆ ಹೆಲ್ತ್ ಅವ್ರು ಏನು ಮಾಡ್ತಾಯಿದ್ದಾರೆ, ಕಸವನ್ನು ನೋಡ್ಕೋಬೇಕು ಬ್ಲ್ಯಾಕ್ ಸ್ಪಾಟ್ ಆಗೋವಂಥ ಕಡೆ. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ ಇವತ್ತು GBA. ಕಸವನ್ನು ಸರಿ ಮಾಡಬೇಕು, ಬೆಂಗಳೂರನ್ನು ಕಸಮುಕ್ತ ಬೆಂಗಳೂರನ್ನಾಗಿ ಮಾಡಬೇಕು ಅಂತೇಳಿ CC ಕ್ಯಾಮ್ರಾಗಳು ಹಾಕ್ಸ್ತಾ ಇದ್ದಾರೆ. ಕೆಲವು ಕಡೆ ಬ್ಲ್ಯಾಕ್ ಸ್ಪಾಟ್ ಆಗ್ತಾ ಇದೆ ಅಂತೇಳಿ ಯಾರು ಮಾಡ್ತಾ ಇದ್ದಾರೆ, ಕಸ ಆಗ್ತಾ ಇದ್ದಾರೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ವಿಜಯನಗರದಲ್ಲಿ ಇದು ಯಾವುದೇ ರೀತಿಯ ಕೆಲಸವನ್ನು ಮಾಡದೆ ಅಧಿಕಾರಿಗಳು ಇವತ್ತು ರಸ್ತೆಯನ್ನೇ ಬಂದ್ ಮಾಡಿರುವಂಥದ್ದು. ಇದು ನಿಜವಾಗ್ಲೂ ಖಂಡನೀಯ. ಈಗ ನಾವು ರಸ್ತೆಯ ಇನ್ನೊಂದು ಬದಿಗೆ ಬಂದಿದ್ದೀವಿ. ಆಗಲೇ ನೀವೇನು ನೋಡಿದ್ರಿ, ಅದು 50 ಅಡಿ ರಸ್ತೆಯಿಂದ ಬಂದಿದ ತಕ್ಷಣ ಎದುರುಗಡೆ ಸಿಗುವಂಥದ್ದು. ಈಗ ಸುಮಾರು 100 ಮೀಟರ್ ಹಿಂದೆ ಬಂದಿದ್ದೀವಿ. ಈಗ ನೋಡ್ಬೋದು ನೀವು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ರೀತಿಯಾಗಿ ಹೆಂಗೆ ಬ್ಲಾಕ್ ಮಾಡಿದ್ದಾರೆ. ಈಗ ಇವ್ರು ಹೇಳ್ತಾ ಇರುವಂಥದ್ದು, ಕೆಲವು ಏನು ಕಸ ಹಾಕ್ತಿದ್ರು, ಯೂರಿನಲ್ಸ್ ಮಾಡ್ತಾಯಿದ್ರು, ಗಲೀಜು ಮಾಡ್ತಾಯಿದ್ರು ಸಾರ್ವಜನಿಕರು ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಈ ರೀತಿ ಶೆಡ್ ಮಾಡಿದ ನಂತರ, ಇಲ್ಲೇನು ಕ್ಲೋಸ್ ಮಾಡಿದ ನಂತರ ಯಾವ ರೀತಿಯಾಗಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರುವಂಥದ್ದು ಸಹ ಕುರುಹುಗಳು ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಪಾರ್ಕಿಂಗ್ ಅನುಕೂಲ ಆಗಿದೆ, ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ಬಂದು ನೋಡ್ಬೋದು ನೀವು, ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾರೆ, ಸಾಧ್ಯ ಆದರೆ ಇಲ್ಲಿ ನೋಡ್ಬೋದು, ಈ ಕಲ್ಲೆತ್ತಿದ್ರೆ ಶೀಟ್ ಒಳಗಡೆ ಹೋಗ್ಬೋದು ಅಂತ ಕಾಣುತ್ತೆ. ಈ ಕಲ್ಲನ್ನು ಜರುಗಿಸಿದ್ರೆ ಶೀಟ್ ಬರುತ್ತೆ, ಒಳಗಡೆ ಹೋಗಿ ಇನ್ನೂ ಅನೈತಿಕವಾದಂತಹ ಚಟುವಟಿಕೆಗಳು ನಡೆಯುವ ತಾಣವಾಗ್ಬೋದು ಇದು. ಹಾಗಾಗಿ GBA ಅಧಿಕಾರಿಗಳು ಕೂಡಲೇ ಈ ಗೇಟನ್ನು ಏನು ಶೀಟ್ಗಳು ಹಾಕಿದ್ದಾರೆ, ತಾತ್ಕಾಲಿಕವಾದಂಥ ಶೀಟ್ ಅಂತ ಇವತ್ತು ತೋರಿಸ್ತಾ ಇದ್ದಾರೆ, ಇದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಇಲ್ಲಿನ ನಾಗರಿಕರ ಪರವಾಗಿ ನಾನು GBA ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ. ಯಾಕೆಂದರೆ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿತನ, ಅವರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಸರಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ರಸ್ತೆಗಳನ್ನೇ ಬಂದ್ ಮಾಡ್ಕೊಂಡಿರುವಂಥದ್ದು. ಇದು ಬಂದ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಏಕೆಂದರೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ. BBMP GBAಯಿಂದ ಮೋರಿ ಹೂಳೆತ್ತಬೇಕು, ಟಾರ್ ಹಾಕಬೇಕು. ಇಲ್ಲಿ ನೋಡ್ಬೋದು ನೀವು, ಹೊಸ ಟಾರು ಅಲ್ಲಿ ಕಾಣ್ತಾ ಇದೆ. ಅದೇನು ನೀವು ವಿಜುವಲ್ಸಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಹೊಸ ರೀತಿಯಾದ ಟಾರು. ಇದನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ರಸ್ತೆಯನ್ನು ಬಂದ್ ಮಾಡುವಂತಹ ಇದು ಯಾವುದೇ ಕಾರಣಕ್ಕೂ ರಸ್ತೆಗಳನ್ನು ಬಂದ್ ಮಾಡಬಾರ್ದು. ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಇದನ್ನು ಮಾಡಬಾರ್ದು ಅಂತೇಳಿ ಕಾನೂನಿದೆ. ಸುಪ್ರೀಂ ಕೋರ್ಟು, ಹೈಕೋರ್ಟು ಆದೇಶಗಳಿದ್ದಾವೆ. ರಸ್ತೆಗಳು ಬಂದಾಗಬಾರ್ದು. ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಯಾವುದೇ ಇದ್ರೂ ಅದು ಯಾರೇ ಅಡ್ಡಪಡಿಸಿದ್ರೂ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಅಧಿಕಾರಿಗಳು ಅಂತಿದೆ. ಆದರೆ ಇಲ್ಲಿ ಅಧಿಕಾರಿಗಳೇ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳೇ ಗಮನ ಹಾಕಿ ಅನ್ನೋದು ಮತ್ತೊಮ್ಮೆ ನಿಮಗೆ ಆ ಜನರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ.